ನಾಳೆ ಬೆಳಿಗ್ಗೆ ಹೋಮ್ ಮಿನಿಸ್ಟ್ರು ನಾಳೆನೂ ನಾಳಿದ್ದು ಸರ್ ಕ್ಯಾಮ್ರಾ ನೋಡಿ ಈಸ್ ಗೋಯಿಂಗ್ ಟು ರಿಪ್ಲೈ ಆನ್ ದಟ್ ಇಶ್ಯೂ. ನಾನೇನು ಹೇಳಕ್ಕೆ ಅಸೆಂಬ್ಲಿಗೆ ನನ್ನ ಭಾವನೆ ಏನಂದ್ಬಿಟ್ಟು ಹೇಳಿದ್ದೀನಿ ಅಷ್ಟೇ. ಇವತ್ತು ಬೆಳಗ್ಗೆ ನಾನು ವಿಸಿಟ್ ಮಾಡಿದೆ ನಮ್ಮ ಧರ್ಮರಾಯ ದೇವಸ್ಥಾನದಲ್ಲಿ. ಅಭಿಯಾನ ಲೋಗೋ ಡೌನ್ ಮಾಡಿ. ಎಲ್ಲ ಬಿಲ್ಡಿಂಗ್ಗಳೆಲ್ಲ ಭಾಳ ವೀಕ್ ಆಗಿಬಿಟ್ಟಿದೆ. ಎಲ್ಲ 2 ಫ್ಲೋರ್ ಕಟ್ಟೋ ಜಾಗದಲ್ಲಿ 8 ಫ್ಲೋರು 9 ಫ್ಲೋರ್ ಕಟ್ಟಿದ್ದಾರೆ. ಮೇಲ್ಗಡೆ ಹತ್ತಕ್ಕೂ ಆಗ್ತಾಯಿಲ್ಲ, ಬೇರೆ ಏನೂ ಮಾಡೋಕ್ಕಾಗ್ತಾಯಿಲ್ಲ. ವೈರಿಂಗು ಮತ್ತೊಂದೆಲ್ಲ ಶಾರ್ಟ್ಸ್ ಹೋಗ್ತಾರೆ. 5 ಜನ ಸತ್ತಿದ್ದಾರೆ. ಪಾಪ ರಾಜಸ್ಥಾನ ಜನರು ಎಲ್ಲಿಯವರಾಗಲಿ ಬದುಕಿಗೋಸ್ಕರ ಲೋಗೋ ತೋರಿಸು. ಸೊ ಎಲ್ಲ ಬಿಲ್ಡಿಂಗ್ಗಳು ಕೂಡ ನಾನೀಗ ಒಡೆಯಕ್ಕೂ ಸದ್ಯಕ್ಕೆ ಹೋಗಲ್ಲ. ಈ ಸದ್ಯಕ್ಕೆ ಬಿಲ್ಡಿಂಗಲ್ಲೆಲ್ಲ ರಿಪೇರಿ ಮಾಡ್ಕೊಳ್ಳಿ. ರಿಪೇರಿ ಮಾಡ್ಕೊಳ್ಳಿಲ್ಲ ಅಂತಂದರೆ ನಾವು ಇದನ್ನು ಏನು ಬೇಕು ಅದನ್ನು ರಿಪೇರಿ ಮಾಡ್ತೀವಿ. ಫರ್ದರ್ ಯಾರು ಅದನ್ನು ಕಟ್ಟಕ್ಕಂತೂ ಬಿಡೋಣ. ರಿಪೇರಿ ಮಾಡಲಿಲ್ಲ ಅಂತಂದರೆ ವೀಕ್ ಬಿಲ್ಡಿಂಗು ಕೊಲಾಪ್ಸ್ ಆಗಿ ದೊಡ್ಡ ಸಮಸ್ಯೆ ಬೇಡ. ಈ ದೃಷ್ಟಿಯಿಂದ ಇವತ್ತು ನಾವೆಲ್ಲ ತೀರ್ಮಾನನ ಮಾಡಿದ್ವಿ. ಆಮೇಲೆ 5 ಲಕ್ಷ ರೂಪಾಯಿ ಯಾರು ಕಿತ್ಕೊಂಡಿದ್ದಾರೆ, ಅವ್ರು ಯಾರು ವಾರಸ್ತಾ ಇದ್ದಾರೆ ಅವರಿಗೆ ಕುಟುಂಬಕ್ಕೆ ಪ್ರತಿ ವ್ಯಕ್ತಿಗೆ 5 ಲಕ್ಷ ರೂಪಾಯಿ ಕೊಡೋದು ಅಂತ ಸರ್ಕಾರ ತೀರ್ಮಾನ ಮಾಡಿದೆ. ಆಮೇಲೆ ಯಾರು ಬಿಲ್ಡಿಂಗ್ ಓನರ್ಸ್ ಇದ್ದಾರೆ, ಇಂಥ ಬಿಲ್ಡಿಂಗ್ ಓನರ್ ಇಟ್ಕೊಂಡಿದ್ದಾರೆ, ಅವ್ರು ಮಾಡಲಿಲ್ಲ ಅಂದರೆ ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ ಪೊಲೀಸರು. ಅವ್ರಿಗೆ ಬಿಟ್ಟಿದ್ದೀವಿ ನಾವು, ಏನು ಬೇಕಾದ್ರೂ ಮಾಡಿರ್ತಾರೆ. ಸೊ ಅದಕ್ಕೆ ಅವ್ರನ್ನೂ ಕೂಡ ನಾವು ಕ್ರಮ ಕೈಗೊಳ್ತೀವಿ. ಸೊ ಎಲ್ಲ ಬಿಲ್ಡಿಂಗ್ಗಳಿಗೆ ಇದೊಂದು ಎಚ್ಚರಿಕೆ ಇತ್ತು. ಮೊನ್ನೆ ನೋಡಿದ್ರೆ ಅದು ಬ್ಲಾಸ್ಟ್ ಆಗಿ ಅಲ್ಲಿ ಸತ್ತು ಸುಮಾರು ಜನ ಎಲ್ಲ ಹಾಸ್ಪಿಟ್ಲಿಗೆ ಸೇರಿ ಕೈ ಕಾಲೆಲ್ಲ ಕಳ್ಕೊಂಡಿದ್ದಾರೆ. ಇವತ್ತು ಇಂಥ 5 ಜನ ಇದ್ದಾರೆ. ಅದು ನೋಡಿದ್ರೆ 10 ಅಡಿಲಿ ಆಮೇಲೆ ಮೊಬೈಲ್ ಮೇಲೆ ಬಾಡಿಗೆಗೋಸ್ಕರ ಕೆಲವೆಲ್ಲ ಬಿಟ್ಟು ಮಾಡ್ತಾ ಇರೋದು ಅದು ಸರಿ. ಅದು ರಾಜಕೀಯದ ರ್ಯಾಲಿ, ಇದು ನಾಟ್ ಎ ಪೊಲಿಟಿಕಲ್ ರ್ಯಾಲಿ, ಧರ್ಮದ ರ್ಯಾಲಿ ಅಲ್ಲ. ಏನು ಅವರು ಧರ್ಮಸ್ಥಳ ಏನು ಅವ್ರ ಮನೆ ಆಸ್ತಿ ಅಲ್ಲ, ಸಾರ್ವಜನಿಕರ ಸ್ವತ್ತು. ಲೋಗೋ ಡೌನ್ ಮಾಡಿ.